ಕೆಎಸ್ಆರ್ಟಿಸಿ ಸಾರಿಗೆ ಬಸ್ ನೌಕರರ ಮುಷ್ಕರದ ಬಿಸಿ ಮೈಸೂರಿಗರಿಗೆ ಹೆಚ್ಚಾಗಿ ತಟ್ಟಿರ್ತಕ್ಕಂಥದ್ದು. ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೇ ಕೂಡ ಬೇರೆ ಬೇರೆ ಜಾಗಗಳಿಗೆ ತೆರಳಲಿಕ್ಕೆ ಬಂದಿರತಕ್ಕಂಥ ಪ್ರಯಾಣಿಕರು ಹೈರಾಣಾಗಿರ್ತಕ್ಕಂಥದ್ದು. ನಾನು ಕೂಡ ಈಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಎಲ್ಲ ಬಸ್ಗಳು ಕೂಡ ಒಂದು ಒಂದು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಕೆಲವೊಂದಷ್ಟು ಬಸ್ಗಳನ್ನ ಡಿಪೋಗೆ ತೆಗೆದುಕೊಂಡೋಗಿ ಬಿಡ್ತಾ ಇರ್ತಕ್ಕಂಥದ್ದು. ಆ ಒಂದು ಬಸ್ ಏನು ಡಿಪೋ ಏನಿದೆ ಆ ರೂಟ್ನಲ್ಲಿ ಇರ್ತಕ್ಕಂಥ ಸ್ಟಾಪ್ಗಳಲ್ಲಿ ಮಾತ್ರ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಾವಿರಾರು ಪ್ರಯಾಣಿಕರು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ವಿವಿಧ ಅವರು ಹೋಗ್ಬೇಕಾಗಿರ್ತಕ್ಕಂಥ ಸ್ಥಳಗಳಿಗೆ ತೆರಳಿಕ್ಕೆ ಬಂದಿರತಕ್ಕಂಥದ್ದು. ಎಲ್ಲರೂ ಕೂಡ ಸಾಕಷ್ಟು ಬಸ್ ಸಮಸ್ಯೆಯಿಂದ ಇಲ್ಲಿ ಒಂದು ಬಸ್ ಸಮಸ್ಯೆಗಳಿಂದ ಹೈರಾಣಾಗಿರ್ತಕ್ಕಂಥದ್ದು. ಇಲ್ಲಿನ ಅಧಿಕಾರಿಗಳು ಕೂಡ ಇಲ್ಲಿ KSRTCನಲ್ಲೇ ಇರ್ತಕ್ಕಂಥ ಖಾಸಗಿ ಒಂದು ನೌಕರರನ್ನ ಬಳಸ್ಕೊಂಡು ಬಸ್ ಸಂಚಾರವನ್ನು ಅನುವು ಮಾಡಿಕೊಳ್ಳಿಕ್ಕೆ ಮುಂದಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತಕ್ಕಂಥ ಜನರು ಹೋಗಿ ಬರ್ತಕ್ಕಂಥ ಜನರು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಖಾಸಗಿ ಬಸ್ಗಳೇನಿದ್ದಾವೆ ಖಾಸಗಿ ಬಸ್ ಮಾಲೀಕರ ಜೊತೆಗೆ ಸಭೆಯನ್ನು ನಡೆಸಿ ಖಾಸಗಿ ಬಸ್ಗಳನ್ನೇ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಕರೆತಂದು ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ KSRTC ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಖಾಸಗಿ ಬಸ್ಗಳು, ಅಂದರೆ ಖಾಸಗಿ ಬಸ್ ನಿಲ್ದಾಣದಿಂದ ವಿವಿಧ ಗ್ರಾಮ ರೂಟ್ಗಳಿಗೆ ತೆರಳುವಂತಹ ಬಸ್ಗಳು. ಅವೆಲ್ಲವನ್ನು ಕೂಡ ಈಗ ಮೈಸೂರಿನ KSRTC ಬಸ್ ನಿಲ್ದಾಣಕ್ಕೆ ಕರೆತಂದಿರ್ತಕ್ಕಂಥ, ಅಂದರೆ ಇಲ್ಲಿ ಪ್ರಯಾಣಿಕರು ಏನಿದ್ದಾರೆ ಆ ಪ್ರಯಾಣಿಕರು ಅವರ ತಮ್ಮ ಗ್ರಾಮಗಳಿಗೆ ಅಥವಾ ಕೆಲಸ ಮಾಡುವಂಥ ಸ್ಥಳಗಳಿಗೆ ತೆರಳೋದಕ್ಕೆ ಬೆಳಗ್ಗೆಯಿಂದಲೂ ಕೂಡ ಹಿಂಸೆ ಆದಂಥ ಕಾರಣಕ್ಕಾಗಿ ಕೆಲವೊಂದು ಕಡೆ ಕೊನೆಯ ಕ್ಷಣದವರೆಗೂ ಕೂಡ ಸಾರಿಗೆ ನೌಕರರ ಒಂದು ಮನವೊಲಿಕೆಗೆ ಪ್ರಯತ್ನವನ್ನು ಮಾಡಿದ್ರು. ಆ ಮನವೊಲಿಕೆ ವಿಫಲವಾದಂಥ ಹಿನ್ನೆಲೆಯಲ್ಲಿ ಸಂಧಾನ ವಿಫಲವಾಗಿ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ನೌಕರರು ಬಿಗಿ ಪಟ್ಟನ್ನು ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಸರ್ಕಾರದ ಸೂಚನೆಯ ಮೇರೆಗೆ KSRTC ಬಸ್ ನಿಲ್ದಾಣಕ್ಕೆ ಇದೀಗ ಒಂದು ಖಾಸಗಿ ಬಸ್ಗಳನ್ನು ಕರೆತಂದು ಖಾಸಗಿ ಬಸ್ಗಳ ಮೂಲಕ ಪ್ರಯಾಣಿಕರಿಗೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾನೊಂದಷ್ಟು ಜನರನ್ನ ಇಲ್ಲಿ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಇದು ಯಾವುದೇ ರೀತಿಯಲ್ಲಿ ಪೂರ್ವಯೋಜಿತವಲ್ಲದ ಒಂದು ಮುಷ್ಕರ ಅಂತ ಹೇಳ್ಬೋದು. ಈಗ ನೋಡಿ ಸರ್, ಈಗ ಮೈಸೂರು ವಾತಾವರಣದಲ್ಲೇ ನೋಡಿ, ಬೆಂಗಳೂರು ಕಡೆಗೆ ಬಸ್ ಇದೆ, ಮಳವಳ್ಳಿ ಕಡೆಗಿಲ್ಲ, ಕೊಳ್ಳೇಗಾಲದ ಕಡೆಗಿಲ್ಲ. ಈ ರೀತಿ ಆಗಬಾರ್ದು ಸರ್. ಮುಷ್ಕರ ಅಂದರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಲ್ಲಿ ಇರಬೇಕು. ಈಗ ಒಂದು ಕಡೆ ಜನ ಕರೆಕ್ಟಾಗಿ ನಿರರ್ಗಳವಾಗಿ ಹೋಗ್ತಾ ಇದ್ದಾರೆ, ಒಂದು ಕಡೆಗೆ ತೊಂದರೆ ಆಗ್ತಾಯಿದೆ. ಈಗ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾಯಿದೆ, ಪರೀಕ್ಷೆಯನ್ನು ನಡೆಸೋದಕ್ಕೆ ತೊಂದರೆ ಆಗ್ತಾಯಿದೆ. ಇದೆಲ್ಲ ತುಂಬ ಒಂದು ಸರ್ಕಾರದ ಇವೆಲ್ಲ ವೈಫಲ್ಯ ಅಂತಲೇ ಹೇಳ್ಬೋದು ಸರ್. ಇದಕ್ಕೆ ನೇರ ಹೊಣೆ ಯಾವುದು ಅಂತಂದ್ರೆ ಸರ್ಕಾರ ಸರ್. ನಾವು ಇಲ್ಲಿಗ 8 ಗಂಟೆಗೆ ಬಂದು ಬಸ್ ಇಲ್ಲ. ಇಲ್ಲಿ ಟ್ರೇಕು ಹೋಗ್ಬೇಡಿ ಅಂತಾರೆ. ಇನ್ನೇನು ಮಾಡೋ ಸರ್, ಮನೆಗೆ ಹೋಗದೆ ಪ್ರೈವೇಟ್ ಬಸ್ಗಳು ಅರೇಂಜ್ ಮಾಡಾರ ಹೋಯ್ತೀವಿ. ಇಲ್ಲ ಅಂದ್ರೆ ಹೋಯ್ತೀವಿ, ಅದು ಇಲ್ಲ ಅಂದ್ರೆ ಊರಿಗೆ ಹೋಯ್ತೀವಿ. ಇದಿಷ್ಟು ಇಲ್ಲಿ ಪ್ರಯಾಣಿಕರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಸಾರಿಗೆ ಬಸ್ ನೌಕರರ ಮುಷ್ಕರದಿಂದಾಗಿ ಪ್ರಯಾಣಿಕರು ಹೈರಾಣಾಗಿರ್ತಕ್ಕಂಥದ್ದು ಸತ್ಯ. ಅವರ ಒಂದು ಅವ್ರಿಗೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇದೀಗ ಖಾಸಗಿ ಬಸ್ಗಳನ್ನು ಸಾರಿಗೆ ಬಸ್ ನಿಲ್ದಾಣಕ್ಕೆ ಕರೆತಂದು ಅಧಿಕಾರಿಗಳು ಒಂದು ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.